ಯಾವ ಸೀರೆ ಇಷ್ಟ ಆಯಿತು? ನನಗೆ ಪೂರ್ಣಿ, ನಿನಗೆ ನಾನೇ ಸೀರೆ ಉಡಿಸ್ಲಾ? ರೀ ಹೋಗ್ರಿ. ಆಹಾ, ನಾಚಿಕೆ ನೋಡು. ಬಾ ಇಲ್ಲಿ, ಬಾ. ಚೆನ್ನಾಗಿದೆ ಅಲ್ಲ? ಕೊಡು, ಹತ್ ನೋಡೋಣ. ಪೂರ್ಣಿ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂದರೆ, ನಾನು ನಿನ್ನನ್ನು ಪ್ರೀತಿಸಷ್ಟು ಈ ಜಗತ್ತಲ್ಲಿ ನಿನ್ನ ಯಾರೂ ಪ್ರೀತಿಸಲ್ಲ. ನಿಜವಾಗ್ಲೂ? ಹ್ಞೂ ಪೂರ್ಣಿ, ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಜೊತೆನೇ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಪೂರ್ಣಿ, ನಿನ್ನ ಜಗತ್ತು ಕಣೆ. ಅಲ್ಲಲ್ಲ, ಎಷ್ಟು ದೊಡ್ಡ ತಪ್ಪು ಹೇಳ್ತಿದ್ದೀನಿ ನೋಡು. ಮೊದಲು ನೀನು, ಆಮೇಲೆ ಈ ಜಗತ್ತು ಗಿಗತ್ತು ಎಲ್ಲ ಕಣೆ. ನಿಜ ಹೇಳು, ಇವರೆಲ್ಲ ನನ್ನಷ್ಟು ನಿನ್ನ ಪ್ರೀತಿ ಮಾಡ್ತಾರ? ಕಾವೇರಿ ಪ್ರೀತಿ ಕನ್ಸನ್ ಅಂತ ಒಂದು 4 ದಿನ ನಿನ್ನ ಮೇಲೆ ತೋರಿಸ್ಬೋದು, ಆಮೇಲೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಹೋಗ್ಬಿಡ್ತಾರೆ. ಯಾರು ಕೇಳೋರೇ ಇರಲ್ಲ ಕಣೆ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕಾವೇರಿ GM ಅನ್ನೋ ಅಷ್ಟು ದೊಡ್ಡ ಹುದ್ದೆಗೆ ಹೋದ್ಲಲ್ಲ, ನಿನಗೆ ಯಾವತ್ತಾದ್ರೂ ಒಂದು ಸೀರೆ ಕೊಡಿಸಿದಾಳ? ಒಂದು ಜ್ಯುವೆಲ್ಲರಿ ಕೊಡಿಸಿದಾಳ? ಅಲ್ಲ, ಅದ್ರ ನೆನಪಾದ್ರೂ ಇದೆಯಾ ಅವಳಿಗೆ? ಬೆಳಗ್ಗೆ ಆದರೆ ಆ ಎದುಗೆ ಫಿಸಿಯೋಥೆರಪಿ ಮಾಡೋ ಕೆಲಸ. ಅಲ್ಲ, ಆ ಎದುಗೆ ಅಷ್ಟು ನೀಡಿದೆ ಅಂದರೆ ಅವನು ಯಾವ್ದಾರು ನರ್ಸ್ ಇಟ್ಕೊಂಡು ಮಾಡಿಸ್ಕೊತಾನೆ, ಇಲ್ಲ ಕಾಲು ಮುರ್ಕೊಂಡು ಮನೇಲಿ ಬಿದ್ದಿರ್ತಾನೆ. ಇವಳು ಹೋಗಿ ಅವ್ನ ಕಾಲು ಹಿಡಿದು ಅವನ್ನ ಓಡಾಡ್ಸೋದೇನು, ವಾಕ್ ಮಾಡಿಸೋದೇನು? ಅಲ್ಲ, ಇಷ್ಟೆಲ್ಲ ಸೇವೆ ಯಾವತ್ತಾದ್ರೂ ಈ ಮನೆಯವ್ರಿಗೆ ಮಾಡಿದಾಳ? ಇದೆಲ್ಲ ಬಿಟ್ರೆ ಆ ಪ್ರೀತಮ್ ಪ್ರಾಜೆಕ್ಟ್ ಅಂತ ಇಡೀ ದಿನ ಊರು ಸುತ್ತ ಕೆಲಸ. ಹೀಗೆಲ್ಲ ಇದ್ಮೇಲೆ ಮನೆಯವ್ರ ಬಗ್ಗೆ ಕಾಳಜಿ ಇಡೋಕ್ಕೆ ಹೇಗೆ ಸಾಧ್ಯ ಹೇಳು? ಪಾಪ ನಿಮ್ಮಮ್ಮ, ಅವ್ರಿಗೇನು ಗೊತ್ತಾಗಲ್ಲ ಬಿಡು. ನಿನ್ನ ತಂಗಿ ಹೇಳೋದಕ್ಕೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅವಳು ಹೊರಗೋಗಿ ದುಡಿಯೋಳು ಅಂತ ಉಪಚಾರ. ಆದರೆ ನೀನು ಮನೇಲಿ ಕುಳಿತಾ ಇರ್ತೀಯಲ್ಲ, ಅದಕ್ಕೆ ತಿರಸ್ಕಾರ. ಹೌದು ರೀ, ನನಗಿವಾಗ ಎಲ್ಲ ಅರ್ಥ ಆಗ್ತಿದೆ. ಕಾವೇರಿ ಮತ್ತೆ ಅಮ್ಮನ ನಡವಳಿಕೆ ತುಂಬ ಚೇಂಜ್ ಆಗಿದೆ. ಹೋಗ್ಲಿ ಬಿಡು ಪೂರ್ಣಿ, ಇವಾಗ ನಾವು ಒಳ್ಳೆ ಮೂಡಲ್ಲಿ ಇರುವಾಗ ಈ ವಿಷಯ ಎಲ್ಲ ಮಾತಾಡಿ ನಾವು ಕೆಟ್ಟೋರಾಗೋದು ಬೇಡ. ಹೇಳಿವಾಗ ನಿನಗೆ ಯಾವ ಸೀರೆ ಇಷ್ಟ ಆಯಿತು? ರೀ, ಎಲ್ಲ ಸೀರೆನೂ ಚೆನ್ನಾಗಿದೆ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಹಾಗಿದ್ರೆ ಒಂದು ಕೆಲಸ ಮಾಡು, ಎಲ್ಲದನ್ನೂ ತಗೊಂಬಿಡು.
ನೀನೇನು ಪೂರ್ಣಿ ಬ್ಯೂಟಿ ಕ್ವೀನು. ಯಾವ ಸೀರೆ ಉಟ್ಕೊಂಡ್ರು ಸಾಕಾದ ಕಾಣಿಸ್ತೀಯ. ಏನು ಇಷ್ಟು ಸೀರೆನಾ? ಹಾಂ, ಅದರಲ್ಲೇನು ತಪ್ಪು? ಆಫ್ಟರ್ ಆಲ್ 3 ಸೀರೆ ತಾನೆ, ಏನೊಂದು 20-25 ಸಾವಿರ ಇರಲಿ ಬಿಡು, ಪರವಾಗಿಲ್ಲ. ಪೂರ್ಣಿ, ನಿನಗೆ ಬೇಕು ಅಂದರೆ ಸೀರೆ ಅಂಗಡಿನೇ ತಂದ್ಬಿಡ್ತೀನಿ. ನನಗೆ ನಿನ್ನ ಖುಷಿ ಮುಖ್ಯ. ಥ್ಯಾಂಕ್ಸ್ ರೀ. ಪೂರ್ಣಿ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಿನ್ನ ಟೇಸ್ಟ್ ನನಗೆ ಗೊತ್ತಾಗ್ತಿತ್ತಾ? ಗಂಡ ಕೊಡಿಸಿದ ಸೇರನೆ ಶಾಶ್ವತ ಕಣೆ. ಈ ಪ್ರೀತು, ಇಲ್ಲಿ ನೋಡು, ನಿನ್ ಕೆಫೆ ಬಿಸ್ನೆಸ್ಗೆ ನಾನು ಮಾಡಿರೋ ಪ್ಲಾನಿಂಗ್ ಚಾರ್ಟ್ ಇದು. ವಾವ್, ನೈಸ್ ಕಾವೇರಿ, ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ. ಏನ್ ಪ್ಲಾನು? ನಿನ್ಗಿದ್ರಲ್ಲಿ ಏನ್ ಅರ್ಥ ಆಯ್ತು? ಏನ್ ಗೊತ್ತಾ ಪ್ರೀತು, ಪ್ರತಿ ಪ್ರಾಡಕ್ಟ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಅದ್ರ ವೆಲ್ಕಮಿಂಗ್ ಹೇಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕಾಫಿ ಚೇನ್ ಅಂತ ಬಿಸ್ನೆಸ್ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್. ವೆಲ್ಕಮಿಂಗಾ? ಹೇಗೆ? ಹೌದು ಪ್ರೀತು, ಒಂದು ಕೆಫೆನ ಹೇಗೆ ಡೆಕೋರೇಟ್ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ಅದ್ರ ವೆಲ್ಕಮಿಂಗ್ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಮುಖ್ಯ. ಪ್ರತಿಯೊಂದು ಕಾರ್ನರ್ ಕೂಡ ಜನರನ್ನ ಸ್ವಾಗತಿಸೋ ಹಾಗಿರ್ಬೇಕು. ಅಂದ್ರೆ ನಾವು ಕೇವಲ ಬಿಸ್ನೆಸ್ನ ಬಿಲ್ಡ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ಫೀಲಿಂಗ್ಸ್ನ, ಎಮೋಷನ್ಸ್ನ ಕೂಡ ಬಿಲ್ಡ್ ಮಾಡ್ತಿರ್ತೀವಿ. ಅಂದ್ರೆ ನಾವು ಜನರಿಗೆ 2ನೇ ಮನೆನ ನಿರ್ಮಿಸ್ತಿದ್ದೀವಿ. ಓಕೆ ಓಕೆ, ಐ ಗಾಟ್ ಇಟ್. ಜಸ್ಟ್ ಲೈಕ್ ಎ ಗುಡ್ ಕಾಫಿ ಆ್ಯಂಡ್ ಪಾಸಿಟಿವ್ ವೈಬ್ಸ್. ನಾಟ್ ಲೈಕ್ ದಟ್ ಪ್ರೀತು. ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಇದೇನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪಾ? ಹೌದು ಪ್ರೀತು, ಪ್ರತಿಯೊಂದು ಪ್ರಾಡಕ್ಟು ಒಬ್ಬ ವ್ಯಕ್ತಿ ಇದ್ದ ಹಾಗೆ. ವ್ಯಕ್ತಿ ಮತ್ತೆ ಕನ್ಸ್ಯೂಮರ್ ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಇರೋದು ತುಂಬಾನೇ ಮುಖ್ಯ.